ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಇವತ್ತೊಂದು ಹಳ್ಳಿ ಶೈಲಿಯ ಹಳೇ ಕಾಲದ ಒಂದು ಪ್ಯೂರ್ ನಾಟಿ ಚಿಕನ್ ಸಾರು ಮಾಡಿದ್ದೀನಿ. ತುಂಬ ತುಂಬ ಸೂಪರಾಗಿ ಬಂದಿದೆ. ಇವತ್ತು ನಮ್ಮ ಮನೇಲಿ ತುಂಬ ನೆಂಟರಿದ್ದರು, ಹಾಗೆ 3.5 ಕಿಲೋ ನಾಟಿ ಚಿಕನ್ ತಗೊಂಡು ಬಂದಿದ್ದೀನಿ. ನಾಟಿ ಚಿಕನ್ ಹೇಗಿತ್ತಂದರೆ ನಮ್ಮ ಊರಲ್ಲೆಲ್ಲ ಬೆಳೆಸ್ತಾರಲ್ವ, ಹಾಗಿತ್ತು ನಾಟಿ ಚಿಕನ್. ಎಲ್ಲ ಸಿಟಿಗಳಲ್ಲೂ ನಾಟಿ ಚಿಕನಲ್ಲಿ ಬಾರಿ ಬಾರಿ ಮೋಸ ಮಾಡ್ತಾರೆ, ಮಿಕ್ಸ್ ಆಗಿರೋದೆಲ್ಲ ಕೊಡ್ತಾರೆ. ಹಾಗಾಗಿ ತಗೊಳ್ಳಿಕ್ಕೆ ಗೊತ್ತಿರೋರು ಹೋಗಿ ತಗೊಳ್ಬೇಕು, ಇಲ್ಲಾಂದರೆ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ತಗೊಳ್ಬೇಕು. ಪ್ಯೂರ್ ನಾಟಿ ಚಿಕನ್ನ ಯಾವಾಗಲೂ ಕೊಕ್ಕು ಚೂಪಾಗಿರುತ್ತೆ. ಆಮೇಲೆ ಅದರ ಕಾಲೆಲ್ಲ ನೋಡಿದರೆ ಗೊತ್ತಾಗುತ್ತೆ. ನಾನಿಲ್ಲಿ ಜಾಸ್ತಿ ಗುಂಟೂರು ಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ. 3.5 ಕಿಲೋ ಚಿಕನಿಗೆ ನಾನು ಸಾಮಾನ್ಯ ಒಂದು 30-32 ಮೆಣಸಿನಕಾಯಿ, 1.5 ಸ್ಪೂನ್ ಧನಿಯಾ ಬೀಜ, ಸ್ವಲ್ಪ ಎಣ್ಣೆ ಹಾಕಿ ಸಿಮ್ಮಲ್ಲಿಟ್ಟು ನಾನು ಅದನ್ನು ಕ್ಲೀನಾಗಿ ಹುರಿತಾ ಇದ್ದೀನಿ. ಇಲ್ಲಿ ನೋಡಿ, ಚಿಕನ್ಗೆ ನನಗೆ ಎಷ್ಟು ಬೇಕು ಆ ರೀತಿಯ ಪೀಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದೇ ರೀತಿಯ ನಮಗೆ ಬೇಕಾದ ರೀತಿಯಲ್ಲಿ ನಾನು ಪೀಸ್ ಮಾಡಿಕೊಂಡು ತಗೊಂಡು ಬಂದೆ. ಮೊದಲು ನಾವು ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಒಂದೊಂದು ಪೀಸನ್ನು ಕೂಡ ತುಂಬ ಚೆನ್ನಾಗಿ ತೊಳಿಬೇಕು ನಾಟಿ ಚಿಕನ್ನ. ಆನಂತರ 1-2 ಸಲ ಚೆನ್ನಾಗಿ ತೊಳೆದು ಹಿಂಡಿ ಅರಿಶಿನ ಪುಡಿ ಬೆರೆಸಿ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷದಿಂದ ಅರ್ಧ ಗಂಟೆಯಷ್ಟು ಕಾಲ ಅದನ್ನು ಹಾಗೆ ಬಿಟ್ಟು ಬಿಡಬೇಕು ನಾವು. ಅಷ್ಟೊತ್ತಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಬರಬೇಕು. ಯಾಕಂದರೆ ನಾಟಿ ಚಿಕನಿಗೆ ಯಾವಾಗಲೂ ಅರಿಶಿನ ಮೇಯ್ನು. ಆಮೇಲೆ ರುಬ್ಬುವಾಗಲೂ ನಾವು ಅರಿಶಿನ ಹಾಕ್ತೀವಿ. ಅದರ ಒಂದು ಏನು ಹೇಳೋದು, ನಾಟಿ ಚಿಕನ್ ಸಾರು ಮಾಡುವಾಗ ತೊಳೆಯೋದ್ರಲ್ಲೂ ಅರಿಶಿನ ಹಾಕೋದ್ರಲ್ಲಿ ಮುಖ್ಯ ನಾವು ಗಮನ ಕೊಡಬೇಕು. ಇಲ್ಲಿ ನಾನು ನೋಡಿ, ಧನಿಯಾ ಬೀಜ, ಆಮೇಲೆ ಗುಂಟೂರು ಮೆಣಸಿನಕಾಯಿ 2 ಬ್ಯಾಡಗಿ ಹಾಕಿದ್ದೀನಿ ಬಣ್ಣಕ್ಕೋಸ್ಕರ, ನೀರು, ಚೂರು ಹುಣಸೆಹಣ್ಣು ನೋಡಿ, ಒಂದು ಸಣ್ಣ ನಿಂಬೆ ಕಾಲು ಭಾಗದಷ್ಟು ಹುಣಸೆಹಣ್ಣು. ಚಿಕನಿಗೆ ಯಾರು ಜಾಸ್ತಿ ಹುಣಸೆಹಣ್ಣು ಹಾಕಲ್ಲ. ಮತ್ತು ನಾವು ಅರಿಶಿನ ಪುಡಿ ಹಾಕ್ತೀವಿ. ಇದೆಲ್ಲ ಹಾಕಿ ಮೊದಲು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತರಬೇಕು ನಾವು. ನಾಟಿ ಚಿಕನ್ ಸಾರು ಮಾಡುವಾಗ ಏನು ಹೇಳೋದು, ಮೆಣಸಿನ ಮಸಾಲೆಯಲ್ಲಿ ಬೇಯಿಸಿ ಕೊನೆಗೆ ತೆಂಗಿನ ತುರಿಯ ಮಸಾಲೆ ಹಾಕೋದು. ಹಾಗಾಗಿ ಮೊದಲು ನಾವು ಇದನ್ನು ಮೆಣಸಿನ ಮಸಾಲೆ ರೆಡಿ ಮಾಡಿ ಬರೋಣ. ಇದು ರೆಡಿಯಾದ ನಂತರ ನಾವು ತೆಂಗಿನಕಾಯಿನ ಅಥವಾ ತೆಂಗಿನ ತುರಿನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಮ್ಮ ಮೆಣಸಿನ ಮಸಾಲೆ ನೋಡಿ ರೆಡಿಯಾಗಿದೆ. ಇದಿಷ್ಟನ್ನು ಕೂಡ ನಾವು ಈ 3.5 ಕಿಲೋ ಚಿಕನಿಗೆ ಹಾಕಿ ಬೇಯಿಸಬೇಕು. ಮೊದಲು ಉಪ್ಪು ಹಾಕಬಾರ್ದು, ಈರುಳ್ಳಿ ಹಾಕಬಾರ್ದು, ಏನೂ ಹಾಕಬಾರ್ದು. ಇದಕ್ಕೆ ಒಂದು ನೀರಿನ ಅಳತೆ ಮಾಡಿ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ. ಖಂಡಿತ ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರೋದಿಲ್ಲ ನಾಟಿ ಕೋಳಿ. ಹಾಗೇ ಬೇಯಿಸಬೇಕು ನಾಟಿ ಕೋಳಿನ. ಹಾಗೆ ನಾವು ಈ ಮಸಾಲೆಗೆ ಮೊದಲು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಅದು ಒಂದು 90% ಬೆಂದ ಮೇಲೆ ಅಷ್ಟು ಉಪ್ಪು ಹಾಕಬೇಕು. ಇವಾಗ ಬೇಕಾದ ನೀರಿನ ಅಳತೆ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಉಪ್ಪು ಹಾಕಿದರೆ ನಾಟಿ ಚಿಕನ್ ಬೇಯೋದಿಲ್ಲ. ಚಿಕ್ಕದಂದರೆ ಎಳೆಯದಂದರೆ ಬೆಂದುಬಿಡುತ್ತೆ. ಇದೊಂದು ಮೀಡಿಯಮ್ ಸೈಜಿನ ಚಿಕನ್ ಆಗಿತ್ತು, ಹಾಗಾಗಿ ಉಪ್ಪು ಕೊನೆಯಲ್ಲಿ ಹಾಕೋಣ. ಒಂದು 80-90% ಬೇಯುತ್ತಲ್ವ, ಆಗ ನಾವು ಅದಕ್ಕೆ ಉಪ್ಪು ಹಾಕಬೇಕು. ಮಸಾಲೆ ಕೂಡ ಅಷ್ಟೇ ನುಣ್ಣಗೆ ರುಬ್ಬಬೇಕು, ಇಲ್ಲಾಂದರೆ ಸಾರು ಚೆನ್ನಾಗಿ ಬರಲ್ಲ. ತೆಂಗಿನ ತುರಿನ ಮಾತ್ರ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಇವಾಗ ಇದನ್ನು ಬೇಯಿಸೋಣ. ಬೇಯಿಸುವಾಗ ಮುಚ್ಚಿಟ್ಟು ಬೇಯಿಸಿದರೆ ಬೇಗ ಬೆಂದು ಹೋಗುತ್ತೆ. ಮಧ್ಯೆ ಮಧ್ಯೆ ಬಂದು ನಾವು ಕೈ ಆಡಿಸಿದರೆ ಸಾಕಾಗುತ್ತೆ. ಈಗ ತೆಂಗಿನ ತುರಿ ರೆಡಿ ಮಾಡೋಣ. ಇಲ್ಲಿ ನಾನು 3.5 ಕಿಲೋ ಚಿಕನಿಗೆ, ಅದು ಕ್ಲೀನ್ ಆದಮೇಲೆ ನಮಗೊಂದು 2.25 ಅಷ್ಟೇ ಸಿಗೋದು. ಇಲ್ಲಿ ನಾನು ಒಂದು ಬಲಿತ ಅಂದರೆ ಒಣ ಕೊಬ್ಬರಿ ಎಲ್ಲ, ಒಳ್ಳೆ ಬಲಿತ ತೆಂಗಿನಕಾಯಿ 1 ಇಡೀ ಮತ್ತು 1 ತೆಂಗಿನಕಾಯಿಯ ಅರ್ಧ, ಟೋಟ್ಲಾಗಿ 1.5 ತೆಂಗಿನಕಾಯಿಯಷ್ಟು ತುರಿದು ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಾಂದರೆ ಸಾರು ಖಾರ ಆಗುತ್ತೆ. ಅದು ಕರೆಕ್ಟಾಗಿರುವ ಲೆಕ್ಕ. ಒಂದು ಕ್ಲೀನ್ ಮಾಡಿದ 3.5 ಕಿಲೋ ಚಿಕನಿಗೆ 1.5 ಅಷ್ಟು ದೊಡ್ಡ ತೆಂಗಿನಕಾಯಿಯ ತುರಿನ ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಂದರೆ ಮಾಡ್ಕೊಳ್ಬೋದು, ಆದರೆ ಇದು ಕರೆಕ್ಟಾದ ಅಳತೆ.
ಗುಂಟೂರು ಮೆಣಸಿನಕಾಯಿ ಒಂದು ಹದವಾದ ಖಾರ ಇದೆ, ಹಾಗಾಗಿ ನಾನು 32-33 ಹಾಕಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ಇದ್ದವರು ಒಂದು 28-29 ಹಾಕಿದರೆ ಸಾಕಾಗುತ್ತೆ. ಅದು ಅಡುಗೆ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಿ ಹೆಚ್ಚು ಮಾಡಬೇಕು ಎಲ್ಲಿ ಕಮ್ಮಿ ಮಾಡಬೇಕು ಅಂತ ಗೊತ್ತಿರುತ್ತೆ. ಇವಾಗ ನಾವು ಏನು ಮಾಡಬೇಕು, ಎಣ್ಣೆ ಹಾಕಬಾರ್ದು, ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿ ನಾನೀಗ ತುರಿದಿಟ್ಟ ತೆಂಗಿನ ತುರಿಯ ಒಂದು ಹಿಡಿಯಷ್ಟು ಬಾಕಿ ಇಟ್ಕೊಂಡು ಬಾಕಿ ಎಲ್ಲವನ್ನು ಒಂದು ಲೈಟ್ ಬ್ರೌನ್ ಕಲರ್ ಬರುವ ತನಕ ಇದನ್ನು ಉರಿಬೇಕು. ಇಷ್ಟನ್ನು ಬಾಕಿ ಇಡಬೇಕು. ಇದು ಕೊನೆಯಲ್ಲಿ ಸೇರಿಸೋದು ನಾವು. ಹಾಗಾದರೆ ಹಾಲು ಸಿಗುತ್ತೆ, ಈ ಕಡೆ ತೆಂಗಿನ ತುರಿ ಚೆನ್ನಾಗಿ ಫ್ರೈನೂ ಆಗಿರುತ್ತೆ. ತುಂಬ ತಾಳ್ಮೆಯಿಂದ ಇದನ್ನು ಉರಿಬೇಕು, ಸೀದು ಹೋಗಬಾರ್ದು. ಸೀದು ಹೋದರೆ ಸಾರಿನೆಲ್ಲ ರುಚಿ ಕೂಡ ಹೋಗುತ್ತೆ. ಆಮೇಲೆ ಇದು ಉರಿಬೇಕಂದ್ರೆ ಒಂದು ದೊಡ್ಡ ಈರುಳ್ಳಿ ಆದರೆ ಒಂದು ಸಾಕು, ಇಲ್ಲಾಂದರೆ 1/4 ಅಷ್ಟು ಈರುಳ್ಳಿ ಹಾಕಿ ಇದಕ್ಕೆ ಚೆನ್ನಾಗಿ ಸೇರಿಸಿ ಉರಿಬೇಕು. ಸ್ವಲ್ಪ ಬಿಸಿಯಾದ ಕೂಡಲೇ ನಾವು ಇದಕ್ಕೆ ಈರುಳ್ಳಿ ಹಾಕಬೇಕಾಗುತ್ತೆ. ಆಮೇಲೆ ಎರಡನ್ನು ಕೂಡ ಒಟ್ಟಿಗೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿದ್ರೂ ಪರವಾಗಿಲ್ಲ, ಹೈ ಫ್ಲೇಮಲ್ಲಿ ಮಾತ್ರ ಇಡಲಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಈರುಳ್ಳಿ ಹಾಕಿದ್ದೀನಿ ನಾನು. ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ, ಆಮೇಲೆ ಒಂದು ಅರ್ಧ ಭಾಗದಷ್ಟು 1.5 ಈರುಳ್ಳಿ ಹಾಕಿದ್ದೇನೆ. ನಾಟಿ ಚಿಕನಿಗೆ ಈರುಳ್ಳಿ ಹಾಕಬೇಕು, ಅತಿಯಾಗಿ ಎಲ್ಲ, ಒಂದು ಲೆಕ್ಕ ಇದೆ ಅದಕ್ಕೆ. ಇವಾಗ ಒಂದು ನೋಡಿ ಲೈಟ್ ಕೆಂಪು ಬರೋ ತನಕ ಈ ಥರ ಹುರಿದಾಯಿತು. ಆಮೇಲೆ ಹುರಿದ ಮೇಲೆ ನೋಡಿ ಅದನ್ನು ಆರಲಿಕ್ಕೆ ಬಿಡಬೇಕು. ನಾವು ಇದು ಎಲ್ಲಿ ಎಣ್ಣೆ ಬಳಸಿಲ್ಲ. ಈಗ ನೋಡಿ, ಈ ಚಿಕನ್ ಸಾರು ಮಾಡಲಿಕ್ಕೆ ಒಟ್ಟಲ್ಲಿ ನಾವು ಬಳಸುವ ಎಣ್ಣೆ ಒಂದು 2 ಸ್ಪೂನ್ ಇರ್ಬೋದು. ಇದಕ್ಕೆಲ್ಲ ಸುಮ್ಮನೆ ಎಣ್ಣೆ ಹಾಕುವಾಗಿಲ್ಲ, ಹಾಗೆಯೇ ಉರಿಬೇಕು ನೋಡಿ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋದು, ಇಲ್ಲಾಂದ್ರೆ ಸೀದು ಹೋಗುತ್ತಲ್ವ. ಒಂದು ಲೈಟ್ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಸಾಕಾಗುತ್ತೆ. ಆಮೇಲೆ ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕು. ಕೊನೆಯಲ್ಲಿ ನಾವು ಎಲ್ಲ ಹುರಿದು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಒಂದು ಹಿಡಿ ತೆಂಗಿನ ತುರಿ ತೆಗೆದಿಟ್ಟಿದ್ದೀವಲ್ವ, ಅದನ್ನು ಅದಕ್ಕೆ ಹಾಕಿ ಇದನ್ನು ಇವಾಗ 2 ಸಲವಾಗಿ ನಾವು ರುಬ್ಬಬೇಕಾಗುತ್ತೆ. ಒಂದೇ ಸಲಕ್ಕೆ ರುಬ್ಬಲಿಕ್ಕೆ ಆಗಲ್ಲ ಇದು. ಇದನ್ನು ಅರ್ಧ ಭಾಗ ರುಬ್ತಾ ಹೋಗಿ. ಫಸ್ಟ್ ಒಂದು ಅರ್ಧ ಭಾಗ ಹಾಗೇ ನೀರು ಹಾಕ್ಕೊಂಡು ರುಬ್ಬಿ, ಇದು ಚೆನ್ನಾಗಿ ನೈಸಾಗಿ ರುಬ್ಬಿ, ಆದರೂ ಒಂದು ಸಣ್ಣ ಒಂದು ತರಿ ಇರುತ್ತೆ. ಈಗ ನೋಡಿ, ರುಬ್ಬಿದ ನಂತರ 2ನೇ ಸಲ ರುಬ್ಬುವಾಗ ನಾವು ಅದು ರುಬ್ತಾ ಬರುವಾಗ ಅದಕ್ಕೆ ಒಂಚೂರು ಜೀರಿಗೆ, ಅಂದರೆ ಒಂದು ದೊಡ್ಡ ಚಿಟಿಕೆ ಜೀರಿಗೆ, ಅದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಇದೆ ಅಲ್ವ, ಇಲ್ಲಾಂದರೆ ಒಂದೇ ಎಸಳು ಸಾಕಾಗುತ್ತೆ. 1.5 ಅಥವಾ ಚಿಕ್ಕ ಎಸಳಾದರೆ 2 ಎಸಳು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿಯ ಮೊಳಕೆ ಏನಾದರೂ ಇದ್ದರೆ ಅದನ್ನು ತೆಗೆದು ಬಿಡಿ, ಇಲ್ಲಾಂದರೆ ಅದೇ ಸ್ಮೆಲ್ ಬರುತ್ತೆ ಸಾರು. ಇದನ್ನು ಹಾಕಿ ನೀರು ಹಾಕಿ ನೋಡಿ, ನಾನು ಇಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಆಮೇಲೆ ಚಿಟಿಕೆ ಜೀರಿಗೆ ನೋಡಿ, ದೊಡ್ಡ ಚಿಟಿಕೆ. ಇನ್ನು ಚಿಕನ್ ಕಮ್ಮಿ ಇದ್ದರೆ ಸಣ್ಣ ಚಿಟಿಕೆ ಹಾಕಿದರೆ ಸಾಕಾಗುತ್ತೆ. ಇದನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಬಿ. ಮೊದಲು ನಾವು ಇಲ್ಲಿ ಈ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಚಿಕನ್ ಬೇಯ್ತಾನೆ ಇರುತ್ತೆ. ನಾವು ಅಲ್ಲಿ ಏನೂ ಹಾಕಿಲ್ಲ, ಇವಾಗ ಉಪ್ಪು ಹಾಕಿಲ್ಲ, ಈರುಳ್ಳಿ ಹಾಕಿಲ್ಲ. ಇವಾಗ ನಮ್ಮ ತೆಂಗಿನ ತುರಿಯ ಮಸಾಲೆ ಕೂಡ ರೆಡಿಯಾಗಿದೆ. ಒಂದು ಸಣ್ಣ ತರಿ ಇದೆ. ಈಗ ನಮ್ಮ ಚಿಕನ್ ಬೆಂದಿದೆಯಾ ಅಂತ ಮೊದಲು ನೋಡೋಣ. ಚಿಕನ್ ಬೆಂದಿದ್ರೆ ಅದಕ್ಕೆ ಇವಾಗ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ 2 ಈರುಳ್ಳಿನ ಕಟ್ ಮಾಡಿ ಹಾಕಬೇಕಾಗುತ್ತೆ. ಈಗ ಉಪ್ಪನ್ನು ಕೂಡ ಸೇರಿಸ್ಬೋದು. ಸೇರಿಸಿ ಇನ್ನೊಂದು 10-15 ನಿಮಿಷ ಮತ್ತು ಇದನ್ನು ಚೆನ್ನಾಗಿ ಕುದಿಸಬೇಕು. ಇದು ಪೂರ್ತಿ ಒಂದು 95% ಬೆಂದ ಮೇಲೆ ಅಷ್ಟೇ ತೆಂಗಿನ ಮಸಾಲೆಯನ್ನು ನಾವು ಸೇರಿಸಬೇಕಾಗುತ್ತೆ. ಹಾಗಾಗಿ ಇವಾಗ ನಾವು ಉಪ್ಪನ್ನು ಸೇರಿಸ್ಬೋದು. ಹಾಗೆ ನಾವು ಕಟ್ ಮಾಡಿದ ಈರುಳ್ಳಿನ ಕೂಡ ಸೇರಿಸಬೇಕು. ಮೊದಲೇ ಈರುಳ್ಳಿನ ಸೇರಿಸಿದರೆ ಅದು ಒಂದು ಏನೋ ಥರ ಸ್ಮೆಲ್ ಬರುತ್ತೆ, ಫ್ರೂಟ್ಸ್ ಸ್ಮೆಲ್. ಹಾಗಾಗಿ ಇವಾಗ ಸೇರಿಸಬೇಕು. ಈರುಳ್ಳಿ ಜೊತೆ ಒಂದು 10 ನಿಮಿಷ ಕುದೀಲಿ, ಈರುಳ್ಳಿ ಮತ್ತು ಉಪ್ಪಿನ ಜೊತೆ. ಇವಾಗ ನಮ್ಮ ಮುಂದೆ ಇನ್ನು ಇದು ಬೆಂದ ಮೇಲೆ ತೆಂಗಿನಕಾಯಿ ರುಬ್ಬಿದ್ದೀವಲ್ವ, ತೆಂಗಿನ ತುರಿ ನಾವು ಹುರಿದುಬಿಟ್ಟು ರುಬ್ಬಿದ್ದೀವಲ್ವ, ಆ ಮಸಾಲೆ ಸೇರಿಸಿ ಕೂಡ ಚೆನ್ನಾಗಿ ಕುದಿಸಬೇಕು. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಸಾರೆಲ್ಲ ಕೆಟ್ಟು ಹೋಗುತ್ತೆ. ಹಾಗಾಗಿ ನೋಡಿ, ಈ ತೆಂಗಿನಕಾಯಿ ಮಸಾಲೆ ಅಲ್ವ, 2ನೇ ಸಲ ಕೂಡ ರುಬ್ಬಿ ಅದಕ್ಕೆ ಸೇರಿಸಿದ್ದೀವಿ, ಬೆಳ್ಳುಳ್ಳಿ ಜೀರಿಗೆ ಹಾಕಿ. ಇವಾಗ ನೋಡಿಕೊಂಡು ನಮ್ಮ ಮೆಣಸಿನ ಮಸಾಲೆಗೆ ಸೇರಿಸ್ಬೋದು. ಇದನ್ನು ನೋಡಿ,
ಆಲ್ಮೋಸ್ಟ್ ನಮ್ಮ ಚಿಕನ್ ಬೆಂದಿದೆ. ಇದು ನಾನು ಸ್ವಲ್ಪ ವೀಡಿಯೋ ದೊಡ್ಡದಾಗಿದೆ ಬಿಟ್ಟರೆ ತುಂಬ ಈಸಿಯಾಗಿದೆ. ಪ್ಲ್ಯಾನ್ ಮಾಡಿಕೊಂಡು ಮಾಡಿದರೆ ತುಂಬ ಈಸಿ ಸಾರು. ಆಮೇಲೆ ಬಹಳಷ್ಟು ರುಚಿಕರವಾದಂತಹ ಒಂದು ಸಾರು. ಕುಕ್ಕರಲ್ಲಿ ಬೇಯಿಸಿದರೆ ಅದರ ಎಲ್ಲ ಒಂದು ಒಳ್ಳೆಯ ಒಂದು ರುಚಿ ಹೋಗ್ಬಿಡುತ್ತೆ. ಕೆಲವರು ಬೇಯಿಸೋರು ಬೇಯಿಸ್ತಾರೆ ಕುಕ್ಕರಲ್ಲಿ, ತೊಂದರೆ ಇಲ್ಲ, ಅದನ್ನು ನಾವು ಬೇಯಿಸೋದಿಲ್ಲ. ನಾನು ಮಾಡುವ ರೀತಿಯಲ್ಲೇ ನಿಮಗೆ ನಾನು ಹೇಳಿದ್ದೇನೆ. ಈಗ ನಮ್ಮ ಚಿಕನ್ ಆಲ್ಮೋಸ್ಟ್ ಬೆಂದು ಸಿಕ್ಕಿದೆ ನಮಗೆ. ತೆಂಗಿನ ಮಸಾಲೆಯಲ್ಲಿ ಕುದಿಯುವಾಗ ಫುಲ್ ಚೆನ್ನಾಗಿ ಕುದಿಸಬೇಕು. ಈಗ ಈ ಬಿಸಿಲು ಕಾಲಕ್ಕೆ ಹೇಗೂ ಸಾರು ಬೇಗನೆ ಕೆಟ್ಟು ಹೋಗುತ್ತಲ್ವ. ಈಗ ಸೇರಿಸ್ಬೋದು. ಫುಲ್ ಬೆಂದಿದೆ. ಒಂದು 10 ನಿಮಿಷ ಆದರೂ ಚೆನ್ನಾಗಿ ಕುದೀಲಿ. ನೀರಿನ ಪಾಕ ಎಲ್ಲ ಮಾಡಿ ಅಳತೆ ಮಾಡಿ ಹಾಕಿ, ಇದು ಕುದಿಯುವಾಗ ಮತ್ತೆ ಒಂದು 1/4 ಭಾಗದಷ್ಟು ಈರುಳ್ಳಿ ಹಾಕಬೇಕು. ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಎಲ್ಲ ನಮ್ಮ ಏನು ಹೇಳೋದು, ಒಂದು ಎಣ್ಣೆ ಅಪ್ಪ ಅಥವಾ ಎಲ್ಲ ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ಬ್ ಆಗಿರುತ್ತೆ ಈ ಸಾರು. ಅದು ಬಹಳ ಹಳೇ ಕಾಲದಲ್ಲಿ ಹೀಗೆ ಮಾಡ್ತಾಯಿದ್ರು. ಈಗಿನವರು ಹೆಚ್ಚಾಗಿ ಹೀಗೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇಷ್ಟು ಬೆಲೆ ಕೊಟ್ಟು ನಾಟಿ ಚಿಕನ್ ತಂದಾಗ ಈ ಥರ ಕಷ್ಟಪಟ್ಟು ಸಾರು ಮಾಡಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಹೊಗಳಿ ತಿನ್ನುವಾಗ ನಮಗೊಂದು ರೀತಿ ಖುಷಿಯಾಗುತ್ತಲ್ವ. ಹಾಗಾಗಿ ನಮ್ಮ ಸಾರು ಈಗ ತೆಂಗಿನಕಾಯಿ ಮಸಾಲೆ ಹಾಕಿದ್ಮೇಲೆ ನಮ್ಮ ಸಾರು ಚೆನ್ನಾಗಿ ಕುದೀತಾ ಇದೆ. ಅಲ್ಲೊಂದು ಅರ್ಧ ಈರುಳ್ಳಿ ಮತ್ತೆ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಕೊನೆಯಲ್ಲಿ ಒಗ್ಗರಣೆ ಕೊಡಬೇಕು ಈರುಳ್ಳಿಯಲ್ಲಿ ಮಾತ್ರ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ನಾವು ಮೆಣಸು ರುಬ್ಬುವಾಗ ಸ್ವಲ್ಪ ಹೋಗಿದಷ್ಟು ಬಿಟ್ಟರೆ ಇದಕ್ಕೆ ಜಾಸ್ತಿ ತೆಂಗಿನ ಎಣ್ಣೆ ಅಂಶ ಎಲ್ಲ ಹೋಗಿಲ್ಲ. ಈಗ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿಡಿ. ಇದು ಇವತ್ತು ಮಾಡಿ ನಾಳೆ ತಿನ್ನಲಿಕ್ಕೆ ಇನ್ನಷ್ಟು ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಪ್ಲೀಸ್. ಹಾಗೆ ನಮ್ಮ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಬನ್ನಿ. ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್. ಎಂತೆಂಥ ವೀಡಿಯೋಗೆ ನೀವು ಸಪೋರ್ಟ್ ಮಾಡುವಾಗ ನನ್ನ ವೀಡಿಯೋಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.